ನಮ್ಮ ನಿಲುವು ಸ್ಪಷ್ಟ. ಕಾಂಗ್ರೆಸ್ ಅವರು ಇದಕ್ಕೆಲ್ಲ ಉತ್ತರ ಕೊಡಬೇಕು. ಯಾಕೆಂದರೆ ಹಿಂದೆ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಇತ್ತು. ಆ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಪಾರ್ಟಿಯವರು ಪ್ರಜ್ವಲ್ ರೇವಣ್ಣ ಅವರಿಗೆ ಟಿಕೆಟ್ ಕೊಟ್ಟಿದ್ದು ಮೈತ್ರಿ ಸರ್ಕಾರದ. ಅದಾದ್ಮೇಲೆ ಇಡೀ ಕಾಂಗ್ರೆಸ್ ಪಾರ್ಟಿ ಬಂದು ಅಲ್ಲಿ ಚುನಾವಣಾ ಪ್ರಚಾರವನ್ನು ಮಾಡಿದ್ರು. ಎಲ್ಲಾ ಕಾಂಗ್ರೆಸ್ಸಿನ ಕಾರ್ಯಕರ್ತರು, ಹಾಸನದ ಎಲ್ಲಾ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಪ್ರಜ್ವಲ್ ರೇವಣ್ಣವನ್ನ ಗೆಲ್ಲಿಸಬೇಕು ಅಂತ ಕೆಲಸ ಮಾಡಿದ್ರು. ಈಗಲೂ ಇನ್ನೂ 1 ತಿಂಗಳು ಅವರೇ ಪಾರ್ಲಿಮೆಂಟಿನ ಮೆಂಬರು. ಅವರು ಕಾಂಗ್ರೆಸ್ ಮತ್ತು ಜೆಡಿಎಸ್ಸಿನ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ರು. ಈಗ ನಾವು ಈ ರಿಸಲ್ಟ್ ಬಂದ ಮೇಲೆ ನಮ್ಮ ಮೆಂಬರ್ ಆಗ್ತಾರೆ. ಸದ್ಯ ನಿಮ್ಮ ಮೈತ್ರಿ ಅಭ್ಯರ್ಥಿ ಅಲ್ಲ ಸರ್? ಅದೇ ಅಭ್ಯರ್ಥಿ, ಬಟ್ ಮೆಂಬರ್ ಇಂಪಾರ್ಟೆಂಟ್ ಅಲ್ಲ. ಅಭ್ಯರ್ಥಿ ಗೆಲುವು ಸೋಲು ಆಮೇಲೆ, ಗೆದ್ದಿರೋದು ಇವ್ರ ಕಡೆಯಿಂದ ಅಲ್ವಾ ಬಂದ್ಬಿಡ್ತು. ಆದ್ರಿಂದ ಇನ್ನೊಂದು ಎರಡನೇದು ಬಹಳ ಪ್ರಮುಖವಾಗಿ ಸರ್ಕಾರ ಇರೋದು ಯಾರ್ದು? ಕಾಂಗ್ರೆಸ್ ಸರ್ಕಾರ. ಅವ್ರ ಕ್ರಮ ತೆಗೆದುಕೊಳ್ಬೇಕು. ಅವ್ರು ಬಿಟ್ಕೊಟ್ಬಿಟ್ರೆ, ಸರ್ಕಾರ ಬಿಟ್ಕೊಟ್ರೆ ನಾವು ಕ್ರಮ ತೆಗೆದುಕೊಳ್ತೇವೆ. ಇನ್ನೊಂದು ಗಂಭೀರ ಆರೋಪವನ್ನು ಎಚ್.ಡಿ. ಕುಮಾರಸ್ವಾಮಿ ಅವರು ಮಾತಾಡ್ತಾರೆ. ಇದರಿಂದ ಮಹಾನಾಯಕನ ಕೈವಾಡ ಇದೆ ಅಂತ ಹೇಳ್ತಾರೆ. ಇಲ್ಲ, ಮಾಜಿ ಮುಖ್ಯಮಂತ್ರಿಗಳಾಗಿದ್ದವರು ಕುಮಾರಸ್ವಾಮಿ ಅವರು, ಅವರಿಗೆ ಮಾಹಿತಿಗಳಿರ್ತದೆ. ಆ ದೃಷ್ಟಿಯಿಂದ ಅವ್ರು ಹೇಳಿರ್ಬೋದು. ಆದ್ರೆ ಏನೇ ಇದ್ರೂ ಕೂಡ ಸತ್ಯಾಸತ್ಯತೆ ಹೊರಗಡೆ ಬರಬೇಕು. ಮತ್ತೆ ಯಾರು ನೊಂದಿದ್ದಾರೆ ಮಹಿಳೆಯರು, ಅವರಿಗೆ ನ್ಯಾಯ ಸಿಗಬೇಕು ಅನ್ನೋದು ಬಿಜೆಪಿಯ ಡಿಮ್ಯಾಂಡ್ ಇದ್ದೇ ಇರುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.